ಒಂದು ನೈಟ್ರೋಜನ್ ಹಾಕಿದ್ದೇವೆ, ಒಂದು ಗ್ರೋ ಇದೇ ರೀತಿ ಬ್ಯಾರಲ್ಗೆ ಬೆರೆಸ್ತಾ ಇದ್ದೇವೆ. ಜೀವಾಮೃತಕ್ಕೆ ಬೇಕಾದಂಥ ಮೇನ್ ಅಂಶ ಅಂದರೆ ಪ್ರೀಮಿಯಂ. ಇದೊಂದು ಮೈಕ್ರೋನ್ಯೂಟ್ರಿಯೆಂಟ್, ಮ್ಯಾಕ್ರೋನ್ಯೂಟ್ರಿಯೆಂಟ್, ಜಿಂಕ್, ಫೆರಸ್, ಮ್ಯಾಗ್ನೀಸಿಯಂ, ಬೋರಾನ್, ಐರನ್ ಚೆಲ್ಟೆಡ್ ಮುಖಾಂತರದಲ್ಲಿದ್ದು ಇದರಾಗೆ 50ಕ್ಕಿಂತ ಹೆಚ್ಚು ಜೀವಕೋಶಗಳು ಹೊಂದಿರ್ತದೆ. ಆದ್ದರಿಂದ ಇದು ಜೀವಾಮೃತಕ್ಕೆ ಅತ್ಯವಶ್ಯಕವಾದ್ದರಿಂದ ಇದು ಜೀವಾಮೃತದಲ್ಲಿ ಮಿಶ್ರಣ ಮಾಡಲು ಯೋಗ್ಯವಿರುತ್ತದೆ. ಆದ್ದರಿಂದ ಇದು ಭೀ ನಾವು ಈ ಜೀವಾಮೃತದಲ್ಲಿ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೇವೆ. ಜೀವಾಮೃತದಲ್ಲಿ ಇದು ಪ್ರಮುಖವಾದ ಪಾತ್ರ. ಅದರಂತೆ ಗೋಮೂತ್ರ ನಾವು ಮಿಶ್ರಣ ಮಾಡ್ತಿದ್ದು ನೀವು ನೋಡ್ಬೋದು. ಇಲ್ಲಿ ಗೋಮೂತ್ರ ಭೀ ಮಿಶ್ರಣ ಮಾಡ್ತಿದ್ದು 200 ಗ್ರಾಮ್ ಲೀಟ್ರಿಗೆ ಹಾಕಿ ಗೋಮೂತ್ರ ಮಿಶ್ರಣ ಮಾಡ್ತಿದ್ದು. ಹಾಗೂ ಕಡಲೆ ಹಿಟ್ಟು ಸಮೇತ ದ್ವಿದಳ ಧಾನ್ಯದ ಹಿಟ್ಟು ಬೇಕು ಯಾವುದಾದರೂ. ನಾವು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ 2 kg. ಅದನ್ನು ಮಿಶ್ರಣ ಮಾಡುತ್ತಾ ಇದಕ್ಕೆ ಬೆರೆಸಿ ಹಾಕ್ತಾಯಿದ್ದೇವೆ. ಹಾಗೂ ಸಗಣಿ, ಗೋಮೂತ್ರದ ಸಗಣಿ ಒಂದು ಬುಟ್ಟೆ, ಇದರ ಸಮೇತ ನಾವು ಮಿಶ್ರಣ ಮಾಡಬೇಕು. ಇದು ಒಂದು ಕಲ್ಚರ್ ಆಗಿ ಪರಿವರ್ತನೆ ಆಗುತ್ತದೆ. ಒಂದು ವಾರದ ನಂತರ ಏನಾಗುತ್ತೆ, ಇದು ಪೂರ್ಣ ಪ್ರಮಾಣದ ಜೀವಾಮೃತ ಆಗಿ ಹೊಂದುತ್ತೆ. ಇದರಲ್ಲಿ ಜೀವಕೋಶಗಳು ತತ್ವಾಂಶಗಳು ಪೂರ್ತಿಯಾಗಿ ಬೆಳೆಯೋದ್ರಿಂದ ಬೆಳೆಗೆ ಸಂಪೂರ್ಣ ಬೆಳವಣಿಗೆ, ಬ್ರಂಚಸ್ ಹೊಡೆಯೋದಕ್ಕೆ, ಈಳು ಬರೋದಕ್ಕೆ ಭಾಳ ಸಹಾಯ ಮಾಡುತ್ತೇವೆ. ಅದಕ್ಕೆ ನಮ್ಮಲ್ಲಿ ಮೇನ್ ಪ್ರಮುಖವಾದ ಜೀವರಾಶಿ ಹುಟ್ಟುತ್ತೆ. ಇದರಲ್ಲಿ ಮೇನ್ ಅಂದರೆ ಜೀವರಾಶಿ ಹುಟ್ಟುತ್ತೆ. ಜೀವಕೋಶಗಳನ್ನು ಭೂಮಿಯಲ್ಲಿ ಮಿತ್ರ ಜೀವರಾಶಿಗಳನ್ನು ಹುಟ್ಟಿಸುವಂಥ ಒಂದು ಪರಿಪೂರ್ಣ ದ್ರವರೂಪದ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ನಾವು ಹಾಕ್ತಾಯಿದ್ದೀವಿ. ಈಗ ಮಣ್ಣು ಯಾವ ಮಣ್ಣು ಅಂದರೆ ಹುತ್ತದ ಮಣ್ಣು, ಯಾವುದೇ ರೀತಿ ಕೆಮಿಕಲ್ ಇಲ್ಲ, ನೆರಳಿಲ್ಲ, ಇದು ಹುತ್ತದ ಮಣ್ಣು. ಇದರಲ್ಲಿ ಜೀವಕೋಶ ಹುಟ್ಟಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಇದು ಒಂದು ಜೀವಾಮೃತ ಮಾಡುವ ವಿಧಾನ ಏನೆಂದರೆ ಕಡಲೆ ಹಿಟ್ಟು, 5 ಲೀಟ್ರ್ ಗೋಮೂತ್ರ, 2 kg ಬೆಲ್ಲ, ಈ ರೀತಿ ಗ್ರೋ, ನೈಟ್ರೋ, ಪ್ರೀಮಿಯಂ ಎಲ್ಲ ಜೀವಾಣುಗಳು ಹುಟ್ಟಿಸುವಂಥ ನಮ್ಮ ದ್ರವರೂಪದ ಗೊಬ್ಬರ ಗ್ರೀನ್ ಪ್ಯಾಂಟ್ ಅವರ ವತಿಯಿಂದ ನಾವು ಮಾಡಿಸಿ ಇದನ್ನು ಪ್ರತ್ಯೇಕವಾಗಿ ಕಬ್ಬಿಗೆ ಕೊಡಬೇಕಂತ ನಿರ್ಣಯ ಮಾಡಿದ್ದು. ಈ ಕಬ್ಬಿನ ಬೆಳವಣಿಗೆ ಈ ರೀತಿ ಇರುತ್ತೆ. ಇದಕ್ಕೆ ಒಂದು ಸಲ ಗ್ರೋ ನೈಟ್ರೋ ಸ್ಪ್ರೇ ಆಗಿರುತ್ತೆ. ಒಂದು ಸಲ ಸಾಯಿಲಿಗೆ ಪ್ರೋಮ್, ಪೊಟಾಸ್, ಭೂಮಿ ಪವರ್ ಕೊಟ್ಟಿರ್ತದೆ. ಈಗ 3ನೇ ಹಂತದಲ್ಲಿ ಏನಂದ್ರೆ ನಾವು ಜೀವಾಮೃತ ಮಾಡಿ ಕಲ್ಚರ್ ಮಾಡಿ ನಾವು ಭೂಮಿ ಕೊಡುವಂಥ ಕೆಲಸ ಮಾಡುತ್ತಿದ್ದೇವೆ. ಧನ್ಯವಾದಗಳು.